ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ಸಂಘದ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ ಗಳು ಕೊಡಿ ಅಂತ ಹೇಳ್ಬಿಟ್ಟು ನಂಗೆ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ. ತುಂಬಾ ಜನ ಆಕ್ಚುಲಿ ಆ ಸಂಘಕ್ಕೆ ಮೆಂಬರ್ ಆಗ್ಬೇಕು, ಅದರಿಂದ ನಾವು ಲಾಭಗಳನ್ನ ಪಡಿಬೇಕು ಅಂತ ಹೇಳಿ ತುಂಬಾ ಜನ ನಿರೀಕ್ಷೆ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಸಂಘದ ಕರೆಂಟ್ ಅಪ್ಡೇಟ್ಸ್ ಗಳು ಏನಿದೆ ಅಂತ ಹೇಳಿ ನಿಮ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ಪ್ರಶ್ನೆಗಳನ್ನ ಕೇಳಿದಿರಾ ನಿಮಗೆ ಕೆಲವೊಂದಷ್ಟು ಉತ್ತರಗಳು ಸಮೇತ ಈ ವಿಡಿಯೋದಲ್ಲಿ ಸಿಗ್ತಾ ಹೋಗುತ್ತೆ. ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಇದ್ರ ಬಗ್ಗೆ ಇವಾಗ ಮಾತಾಡ್ತಾ ಹೋಗ್ತೀನಿ. ಗೃಹಲಕ್ಷ್ಮಿ ಸಂಘನ ನಾವು ಸರ್ಕಾರ ಉದ್ಘಾಟನೆ ಮಾಡಿ ಬಹುಶೇಕಡ 5 ತಿಂಗಳಾಗ್ತಾ ಬರ್ತಾ ಇದೆ. ಸೊ 5 ತಿಂಗಳಾಗ್ತಾ ಬರ್ತಾ ಇದೆ ಅಂತ ಅಂದ್ರೆ ಇನ್ನೂನು ನವೆಂಬರ್ ಅಲ್ವಾ, ಮೇ ಬಿ ನವೆಂಬರ್ ಅನ್ಸುತ್ತೆ. ನವೆಂಬರ್, ಡಿಸೆಂಬರ್, ಜಾನ್ವರಿ 3 ತಿಂಗಳಾಗ್ತಾ ಬಂತು. 3 ತಿಂಗಳಾಗ್ತಾ ಬಂದ್ರು ಇನ್ನು ಗೃಹಲಕ್ಷ್ಮಿ ಸಂಘದ ಬಗ್ಗೆ ಏನು ಮಾತಾಡ್ತಾ ಇಲ್ವಲ್ಲ ಸರ್ಕಾರ ಅಂತ ಹೇಳ್ಬಿಟ್ಟು ತುಂಬಾ ಜನ ಮಹಿಳೆಯರಿಗೆ ಇದ್ರ ಬಗ್ಗೆ ಕೆಲವೊಂದಷ್ಟು ನೆಗೆಟಿವ್ ಆಗೂ ಇದೆ, ಕೆಲವೊಂದಷ್ಟು ಪಾಸಿಟಿವ್ ಆಗೂ ಇದೆ. ಸೊ ಇದ್ರ ಬಗ್ಗೆ ಸರ್ಕಾರಕ್ಕೆ ಮೀಡಿಯಾಗಳು ಕ್ವಶನ್ಸ್ ನ ಮಾಡಿದಾಗ ಏನ್ ಉತ್ತರ ಕೊಡ್ತಾ ಇದಾರೆ ಅಂತ ಅಂದ್ರೆ, ಗೃಹಲಕ್ಷ್ಮಿ ಸಂಘನ ನಾವ್ ಇವಾಗ ಸಿದ್ಧಪಡಿಸಿದೀವಿ, ಆದ್ರೆ ಇನ್ನೂ ಚಾಲನೆನ ಕೊಟ್ಟಿಲ್ಲ ಅಂತ ಹೇಳ್ತಾ ಇದಾರೆ. ಸೊ ನೀವ್ ಇವಾಗ ಅಂಗನವಾಡಿಗೆ ಹೋಗಿನೂ ಕೇಳ್ಕೊಂಡ್ ಬರ್ತಾ ಇದ್ದೀರಾ. ಕೆಲವೊಂದಷ್ಟು ಜನಕ್ಕೆ ಆಲ್ರೆಡಿ ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅಂಗನವಾಡಿಗೆ ಹೋಗ್ತಾ ಇದ್ದೀರಾ, ಏನಾಯ್ತು ಗೃಹಲಕ್ಷ್ಮಿ ಸಂಘದ ಬಗ್ಗೆ ಅಂತ. ಬಿಕಾಸ್ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗಿರೋದೇ ಅಂಗನವಾಡಿ ಕಾರ್ಯಕರ್ತೆಯರೇ ನಿಮ್ಗೆ ಹೆಲ್ಪ್ ಮಾಡೋದು, ಅಲ್ಲಿಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೇಕು. ತುಂಬಾ ಜನ ಇದ್ರ ಬಗ್ಗೆ ಕೇಳಿದಾಗ ಹೇಳ್ತಾ ಇದಾರೆ, ಇನ್ನು ನಮ್ಗೆ ಇದ್ರ ಬಗ್ಗೆ ಇನಿಶಿಯೇಟ್ ಬಂದಿಲ್ಲ, ಇದ್ರ ಬಗ್ಗೆ ನಮ್ಗೆ ಏನ್ ಮಾಡ್ಬೇಕು ಅಂತಾನು ನಮ್ಗೆ ಗವರ್ಮೆಂಟ್ ಇಂದ ಇನ್ನೂ ಸಮೇತ ಹೇಳಿಲ್ಲ, ಸೊ ವೇಟ್ ಮಾಡಿ ಅಂತ ಹೇಳಿ ವಾಪಸ್ಸು ಕಳಿಸ್ತಾ ಇದಾರೆ. ಇದರಿಂದ ಜನಕ್ಕೆ ಹೆಂಗಾಗಿದೆ ಅಂತ ಅಂದ್ರೆ, ಸಾಲ ಬೇಕಾಗಿರೋದು ಯಾವಾಗ ಕಷ್ಟದಲ್ಲಿದ್ದಾಗ ಅಥವಾ ಏನಾದ್ರೂ ಹೆಲ್ಪ್ ಬೇಕಾದಾಗ ಸಾಲ ಬೇಕಾಗುತ್ತೆ. ಈ ತರ ಸಮಯದಲ್ಲೇ ಗೌರ್ಮೆಂಟ್ ಹೇಳಿದ್ದ ಯೋಜನೆನ ಕಾರ್ಯರೂಪಕ್ಕೆ ತಂದುಬಿಟ್ಟಿದ್ರೆ ನಿಜವಾಗ್ಲೂ ಹೆಲ್ಪ್ ಆಗಿರೋದು. ಆದ್ರೆ ಇವ್ರೇನ್ ಮಾಡ್ತಾ ಇರೋದ್ರಿಂದ ಕಾರ್ಯರೂಪಕ್ಕೆ ಇನ್ನೂ ತರ್ತಾ ಇಲ್ಲ. ಸೊ ಸಂಘಕ್ಕೆ ಮೆಂಬರ್ ಆಗ್ಬೇಕು ನಾವು ಅಂತ ಹೇಳಿ ಯಾರು ಕಾಯ್ತಾ ಇದ್ದೀರಾ, ಇಂಥವ್ರಿಗೆ ಒಂದು ಬ್ಯಾಡ್ ನ್ಯೂಸ್ ಏನು ಅಂತ ಅಂದ್ರೆ, ಸದ್ಯಕ್ಕೆ ಇನ್ನೂ ಇದಕ್ಕೆ ಚಾಲನೆ ಸರ್ಕಾರ ಕೊಟ್ಟಿಲ್ಲ. ಅನೌನ್ಸ್ ಮಾಡಿದ್ದಾರೆ, ಬಟ್ ಅಫಿಷಿಯಲ್ ಆಗಿ ಆಯ್ತು ನಾವು ಸಾಲ ಕೊಡೋದಕ್ಕೆ ಶುರು ಮಾಡಿದೀವಿ, ಹೆಣ್ಮಕ್ಳು ಬಂದು ಅಪ್ಲಿಕೇಶನ್ಸ್ ಗಳನ್ನ ಹಾಕಿ ಅಂತ ಹೇಳಿ ಇನ್ನೂ ಶುರು ಮಾಡಿಲ್ಲ. ಸೊ ಹಾಗಾಗಿ ಇನ್ನ ಎಷ್ಟು ತಿಂಗಳಾಗತ್ತೆ, ಎಷ್ಟು ದಿನ ಆಗುತ್ತೆ ಅನ್ನೋದ್ರ ಬಗ್ಗೆ ಗ್ಯಾರಂಟಿ ನಮಗಿಲ್ಲ. ಗೌರ್ಮೆಂಟ್ ಏನೇ ಅಪ್ಡೇಟ್ಸ್ ಗಳನ್ನ ಕೊಟ್ಟಲ್ಲಿ ನಮಗೆ ಗೊತ್ತಾಗುತ್ತೆ, ಹೌದು ಗೃಹಲಕ್ಷ್ಮಿ ಸಂಘ ಏನಿದೆ ಅದು ಶುರುವಾಗಿದೆ ಅಂತ ಹೇಳಿ. ಅಂಡ್ ನೀವು ಹಾಕಿದ ತಕ್ಷಣ ಸಾಲ ಸಿಗಲ್ಲ, ಅದನ್ನು ನಿಮ್ಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಬೇಕು. 6 ಮಂತ್ಸ್ ಕಂಟಿನ್ಯೂಸ್ ಆಗಿ ನೀವು ದುಡ್ಡನ್ನ ಕಟ್ಕೊಡ್ತಾ ಹೋಗ್ಬೇಕು. 6 ತಿಂಗಳು ನೀವು 200 ರೂಪಾಯಿನ ಕರೆಕ್ಟ್ ಆಗಿ ಕಟ್ಟಿದ ಮೇಲೆ ರಿಜಿಸ್ಟ್ರೇಷನ್ 1000 ರೂಪಾಯಿ ಮತ್ತೆ ತಿಂಗಳ 200 ರೂಪಾಯಿ ಕಟ್ಟಬೇಕಾಗುತ್ತೆ. ಅದನ್ನ ಕಟ್ಟಿದ್ರೆ ಮಾತ್ರ ನಿಮ್ಗೆ ಸಾಲ ಸಿಗೋದು. ಅಪ್ಲಿಕೇಶನ್ ಹಾಕಿದ ತಕ್ಷಣ ಸಾಲ ಸಿಗಲ್ಲ, ಮತ್ತೆ 6 ಮಂತ್ಸ್ ನೀವು ವೇಟ್ ಮಾಡ್ಬೇಕಾಗುತ್ತೆ. ಇಷ್ಟೆಲ್ಲ ಪ್ರೊಸೀಜರ್ಸ್ ಗಳು ಇದೆ. ಸೊ ಸದ್ಯಕ್ಕಂತೂ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಗೌರ್ಮೆಂಟ್ ಏನು ಮಾತಾಡ್ತಿಲ್ಲ. ಯಾಕಂದ್ರೆ ಇವಾಗ ಗೃಹಲಕ್ಷ್ಮಿಯ ಒಂದು ಏನು ಮಧ್ಯದಲ್ಲಿ ಫೆಬ್ರವರಿ ಮಾರ್ಚ್ ಅಮೌಂಟ್ ಏನು ಪೆಂಡಿಂಗ್ ಇತ್ತು ಅದನ್ನ ಜಮಾ ಮಾಡ್ಬೇಕು ಅಂತ ಹೇಳಿ ಈ ವಾರದಲ್ಲಿ ನಿರ್ಧಾರ ಆಗಿದೆ. ಈ ವಾರದಲ್ಲಿ ಬಹುಶೇಕಡ ಎಲ್ಲರಿಗೂ ಆ ಪೆಂಡಿಂಗ್ ಇದ್ದಿದ್ದಂತ ಹಣ ಜಮಾ ಆಗುತ್ತೆ. ಅದ್ರ ಬಗ್ಗೆ ಫೋಕಸ್ ನ ಮಾಡ್ತಾ ಇದ್ದಾರೆ. ಬಿಕಾಸ್ ಇವಾಗ ವಿಪಕ್ಷದವರು ಜಗಳ ಎತ್ತಿದಿಕ್ ತಾನೆ, ಹೌದು ಗೊತ್ತಾಗಿದ್ ನಮ್ಗೂ 2 ತಿಂಗಳು ನುಂಗ್ಬಿಟ್ಟಿದ್ದಾರೆ ದುಡ್ಡು ಬಂದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇವಾಗ ಎಲ್ಲ ಅವ್ರು ಆಡ್ಕೋತಾರೆ ಅಂತ ಇವ್ರು ಹುಷಾರಾಗಿ ಈ ಕೆಲಸನ ಮಾಡೋದ್ರಲ್ಲಿ ತುಂಬಾ ಬ್ಯುಸಿ ಆಗಿದ್ದಾರೆ. ಸೊ ಬಹುಶಃ ನನ್ನ ಪ್ರಕಾರ ಮತ್ತೆ ವಿಪಕ್ಷದವ್ರು ಬಂದು ಆಡ್ಕೊಂಡು ಆ ಸಂಘ ಮಾಡ್ತೀವಿ ಈ ಸಂಘ ಮಾಡ್ತೀವಿ ಅಂತ ಯಾವತ್ ಧ್ವನಿ ಎತ್ತಿದ್ದಾರೆ, ಬಹುಶಃ ಅವತ್ತು ಗೌರ್ಮೆಂಟ್ಗೆ ಮರ್ತೋಗಿರೋದು ನೆನಪು ಬರಬಹುದು ಅಂತ ಅನ್ಸುತ್ತೆ. ಸುಮ್ನೆ ಹೇಳ್ಬಿಟ್ಟು ಬಿಟ್ಬಿಡೋದಲ್ಲ, ಅದನ್ನ ಕಾರ್ಯರೂಪಕ್ಕೆ ತರಬೇಕು. 6 ತಿಂಗಳು ಮತ್ತೆ ಹೆಣ್ಮಕ್ಳು ಕಾಯ್ಬೇಕು, ಅದಕ್ಕೆ ಇಂಟ್ರೆಸ್ಟ್ ಕಟ್ಟಿ 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 ಆಮೇಲೆ ನೀವು ಸಾಲ ಕೊಡೋದು ಏನು ಹೇಳಿದ ತಕ್ಷಣ ಕೊಡೋದಿಲ್ಲ ಅಲ್ಲ. ಸೊ ಹಾಗಾಗಿ ಸದ್ಯಕ್ಕಂತೂ ಅಪ್ಡೇಟ್ಸ್ ಗಳು ಇಲ್ಲ, ಬಟ್ ವೇಟ್ ಮಾಡ್ಬೇಕಾಗತ್ತೆ. ಅಪ್ಡೇಟ್ಸ್ ಬಂದಾಗ್ಲೂ ನಾನು ಖಂಡಿತ ವಿಡಿಯೋ ಮಾಡಿ ತಿಳಿಸ್ತೀನಿ. ಇಮಿಡಿಯೇಟ್ ಆಗಿ ನೀವು ಅಪ್ಲಿಕೇಶನ್ಸ್ ಗಳನ್ನ ಹಾಕಬಹುದು. ಅಂಡ್ ನನಗೆ ಯಾರೋ ಕಮೆಂಟ್ ಹಾಕಿದ್ದಾರೆ, ರೀಸೆಂಟ್ ಆಗಿ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕಿದ್ವಿ ನಾವು, ಅಪ್ರೂವ್ಡ್ ಅಂತ ನನಗೆ ಮೆಸೇಜ್ ಬಂದಿದೆ, ದುಡ್ಡು ಯಾವಾಗಿಂದ ಬರುತ್ತೆ ಅಂತ ಹೇಳಿ. ಸೊ ದುಡ್ಡು ಇವಾಗ ಈ ವಾರದಿಂದ ನಿಮಗೆ ಬಹುಶಃ ಹೊಸ ಅಪ್ಲಿಕೇಶನ್ ಹಾಕಿದವ್ರಿಗೆ ಇನ್ನೊಂದು ಕ್ಲಿಯರ್ ಆಗಿ ಹೇಳ್ತೀನಿ, ನಿಮಗೆ ಇಷ್ಟ ದಿನದ ಯಾವ ಕಂತಿನ ಹಣನೂ ಬರಲ್ಲ. ಫ್ರೆಶ್ ಆಗಿ ಇವಾಗ ನಮಗ್ ಬರ್ಬೇಕಾಗಿರೋದು ಯಾವುದು 25ನೇ ಕಂತಿನ ಹಣ. ಓಕೆನಾ, 25ನೇ ಕಂತಿನ ಹಣ ರಿಲೀಸ್ ಆಗೋವರೆಗೂ ನೀವು ಕಾಯ್ಬೇಕಾಗುತ್ತೆ. ಯಾಕಂದ್ರೆ ನಿಮ್ಗೆ ಇಷ್ಟ ದಿನ ಏನೇನ್ ಕೊಟ್ಟಿದ್ದಾರೆ ಯಾವ ಹಣನೂ ಬರಲ್ಲ. ಈಗ ಗೌರ್ಮೆಂಟ್ ಫೋಕಸ್ ಮಾಡ್ತಾ ಇರೋದು ಫೆಬ್ರವರಿ ಮತ್ತೆ ಮಾರ್ಚ್ ಏನ್ ಬರ್ಬೇಕಾಗಿತ್ತು ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಇರೋ ಕಾರಣ ನಿಮಗ್ ಆ ಕಂತಿನ ಹಣ ಬರಲ್ಲ. ನಿಮ್ಗೆ ಏನಿದ್ರು 25ನೇ ಕಂತಿನ ಹಣದಿಂದ ಜಮಾ ಆಗೋದಕ್ಕೆ ಶುರುವಾಗುತ್ತೆ. ಈ 25ನೇ ಕಂತಿನ ಹಣ ಯಾವತ್ತು ಗೌರ್ಮೆಂಟ್ ರಿಲೀಸ್ ಮಾಡ್ತಾರೆ ಅಂತ ಗ್ಯಾರಂಟಿ ಇಲ್ಲ, ಅದಕ್ಕೂ ತುಂಬಾ ನಾವು ವೇಟ್ ಮಾಡ್ಬೇಕಾಗತ್ತೆ. ಸೊ ಅಪ್ಡೇಟ್ಸ್ ಬಂದಾಗ ನಾನು ಖಂಡಿತ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ನಿಮ್ಗೆ, ಅಲ್ಲಿವರೆಗೂ ವೇಟ್ ಮಾಡ್ಬೇಕಾಗತ್ತೆ. ಕೆಲವೊಂದಷ್ಟು ಭಾಗಗಳಲ್ಲಿ ಅಮೌಂಟ್ ಆಲ್ರೆಡಿ ಜಮಾ ಆಗ್ತಾ ಇದೆ, ಕಮೆಂಟ್ಸ್ ಗಳಲ್ಲಿ ತಿಳಿಸ್ತಾ ಇದ್ದೀರಾ, ಖಂಡಿತ ಖುಷಿ ಆಯ್ತು. ಯಾರ್ಯಾರಿಗೆ ಬರ್ತಾ ಇದೆ ಈ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ, ನಿಮ್ಮ ಜಿಲ್ಲೆಗಳಿಗೆ ಬಂದಿದ್ಯಾ, ಯಾವತ್ತು ಬಂತು ಅಂತ ಹೇಳ್ಬಿಟ್ಟು. ಅದರಿಂದ ಎಲ್ಲರಿಗೂ ಒಂದು ಕ್ಲಾರಿಟಿ ಕೂಡ ಸಿಗ್ತಾ ಹೋಗುತ್ತೆ. ಸೊ BPL ಕಾರ್ಡ್ ಆಗ್ಲಿ ಅಥವಾ ರೇಷನ್ ಕಾರ್ಡ್ ಸಂಬಂಧಪಟ್ಟಿರುವಂತ ಯಾವ್ದೇ ವಿಚಾರಗಳ ಬಗ್ಗೆ ಸದ್ಯಕ್ಕಂತೂ ಅಪ್ಡೇಟ್ಸ್ ಗಳು ಇಲ್ಲ. ಸೊ ಈ ವಾರ ನಾವು ಕಂಪ್ಲೀಟ್ ಫೋಕಸ್ ಮಾಡ್ತಾ ಇರೋದು ಗೃಹಲಕ್ಷ್ಮಿಯ ಪೆಂಡಿಂಗ್ ಅಮೌಂಟ್ ಮೇಲೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಟು ಈ ವಾರ ಕಂಪ್ಲೀಟ್ ಆಗಿ ಫೋಕಸ್ ಮಾಡ್ತಾ ಹೋಗ್ಬಿಡೋಣ. ಸೊ ಸದ್ಯದ ಮಟ್ಟದಲ್ಲಂತೂ ಇಷ್ಟೇ ಅಪ್ಡೇಟ್. ಸೊ ಏನೇ ವಿಡಿಯೋಸ್ ಇದ್ರು ಏನೇ ಅಪ್ಡೇಟ್ಸ್ ಇದ್ರು ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋ.